ಒಂದು ಕನ್ಫರ್ಮೇಷನ್ ಕೊಡಬೇಕಂತ ಇಲ್ಲ ಅನ್ನಕತ್ತಿಲ್ಲ, ಅದ್ರ ಟೈಮ್ ನನಗೆ ಅಡ್ಜಸ್ಟ್ ಅನ್ನೋದು ಆಗೋಲ್ದು ಗೈಸ್. ಯಾಕಂದರೆ ಹೇಳ್ತಾರೆ ಇಷ್ಟು ದಿನ ಮಾಡ್ಯಾನ ಮತ್ತೆ ಅಂದರೆ ಒಂದು ಕಿಟಿ ಅದು ಇದು ಎಕ್ಸೆಟ್ರಾ ಅಂದರೆ ಅದು ಕಮ್ಮಿನೇ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ. ದಿನ ಬೆಳಗ್ಗೆ ಎದ್ದರಿರಲಿ ರಾತ್ರಿ ಮಕ್ಕೊಂಡಿರಲಿ ನಾಳೆ ಏನು ಕಂಟೆಂಟ್ ಶೂಟ್ ಮಾಡೋಣ. ಒಂದು ದಿನ 2 ದಿನ ಗ್ಯಾಪ್ ಬಿಟ್ಟರೆ ಹೇಳಿತೈತೆ ಏರ್ಸೋದಂದ್ರೂ ಭಾಳ ಕಷ್ಟ ಅದು ವಾಚ್ ಅವರ್. ಆದರೂ ಲ್ಯಾಗ್ ಆಗುತ್ತೆ ಗೈಸ್. ಈಗ ಅದನ್ನು ಲ್ಯಾಗ್ ಆಗ್ಬಿಡುತ್ತೆ. ಈ ಥರ ಫೋನ್ಸು ಬರ್ತಾವೆ ಗೈಸ್. ಅದು ಲಿಟ್ರಲಿ ನನಗೆ ಗೊತ್ತದು ಎಷ್ಟು ತ್ರಾಸ ಆಗೈತೆ ಅಂತಂದ್ರೆ. ಈಗ ನಮ್ಮ ಬಿಸ್ನೆಸ್ ಈ ಕಡೆ ಕಂಟೈನರ್ ಇಟ್ಟಿದ್ದು ಸ್ವಲ್ಪ ಲಾಸ್ ಆದ, ಮತ್ತು ಈ ಕಡೆ ಪ್ರಾಫಿಟ್, ಮತ್ತು ಅದು ಏನು 365 ಡೇಸ್ ಜರ್ನಿ ಏನಿತ್ತು ಇದಂತ ಹೆವಿ ಸ್ಯಾಟಿಸ್ಫೈ ಆಯ್ತು ನನಗೆ. ಎಸ್ ಗಾಯ್ಸ್ ಗುರೇ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ ಗೈಸ್. ಲಿಟ್ರಲಿ ಗೈಸ್ ಒಂದು ಕನ್ಫರ್ಮೇಷನ್ ಕೊಡಬೇಕಂತ ವ್ಲಾಗ್ ಮಾಡಾಕತ್ತೀನಿ. ಇದೊಂದು ಕಂಟೆಂಟ್ ಅನ್ನೋ ಸೆಕೆಂಡ್ರಿ ಗೈಸ್ ಆಗಿದ್ದಾಗಲಿ ಈಗ ಮಟ ಮಾಡೀನಿ ಗೈಸ್. ಇನ್ನೊಂದು ಏನಂದರೆ ಒಂದು ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಗೈಸ್, ಇಲ್ಲ ಅನ್ನೋಕ್ಕತ್ತಿಲ್ಲ, ಅದ್ರ ಟೈಮ್ ನನಗೆ ಅಡ್ಜಸ್ಟ್ ಅನ್ನೋದು ಆಗೋಲ್ದು ಗೈಸ್. ಯಾಕಂದ್ರೆ ಯಾವಾಗ ನಮಗೆ ಇದು ಸಿಗುತ್ತೆ ಅವಾಗ. ಯಾಕಂದ್ರೆ ಒಂದಿಗೆ ಎಡಿಟಿಂಗ್ ಕುಂತಂದರೆ ಎಡಿಟ್ ಆದಮೇಲೆ ಅಪ್ಲೋಡ್ ಆದಮೇಲೆ ತಮ್ನೇಲ್ ಕ್ರಿಯೇಟ್ ಆದಮೇಲೆ ಅದನ್ನೆಲ್ಲ ಟ್ಯಾಗ್ಸಿಗೆ ಎಲ್ಲ ಹಾಕೋದು ಭಾಳ ಅಂದರೆ ಟೈಮ್. ಒಂದ್ಸಲ ಸಿಕ್ಕರೆ ಓಕೆ, ಸಿಗಲಿಲ್ಲ ಅಂದಾಗ ಭಾಳ ಅಂದ್ರೆ ಹೆವಿ ಹೊಡೆದ ಬೀಳುತ್ತೆ. ಯಾಕಂದ್ರೆ ನಾವು ಸಾಯಂಕಾಲನೇ ಅಪ್ಲೋಡ್ ಮಾಡಬೇಕು, ಆ ಥರ ಈ ಥರ ಎಲ್ಲ ಇರ್ತದೆ ಗೈಸ್. ಅದು ಅದಕ್ಕೆ ಗೈಸ್ ಈಗ ಡಿಸಿಷನ್ ಏನು ತೊಗೊಂಡಿನಂದ್ರೆ, ನಾನು ಯೂಟ್ಯೂಬ್ ಒಳಗೆ ವಾಚ್ ಅವರ್ಸ್ ಅಂತ ಇರುತ್ತೆ, ಅದನ್ನು ಹೇರ್ಸೋಕೆ ಅಂದರೆ ಅದನ್ನ ಇರೋಕ್ಕದು ಭಾಳ, ಯಾಕಂದರೆ ಅದು ಅಲ್ಗಾರಿದಮ್ ಇರುತ್ತೆ. ಯಾಕಂದರೆ ಹೇಳ್ತಾರೆ ಇಷ್ಟು ದಿನ ಮಾಡ್ಯಾನ ಮತ್ತೆ ಅಂದರೆ ಒಂದು ಕಿಟಿ ಅದು ಇದು ಎಕ್ಸೆಟ್ರಾ ಹೇಳ್ತೀರಿ, ಇಲ್ಲ ಅನ್ನೋಕತ್ತಿಲ್ಲ. ಆದರೂ ಏನಂತಂದರೆ ಈಗ 300 ಸಮಥಿಂಗ್ ಇರೋದು ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಾಚ್ ಅವರ್ಸ್ನ, ಈಗ ಅದು ನಿಯರ್ ಬೈ 1700 ಏನೋ ಆಗೈತೆ ಗೈಸ್. ಅದು ಅಂದರೆ ಅದು ಕಮ್ಮಿನೇ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ. ಯಾಕಂದರೆ ಈಗ ಕಂಟೆಂಟ್ ಒಂದು ಚಲೋ ಇರ್ತವೆ, ಒಂದೊಂದು ಓಡಲ್ಲ ಎಕ್ಸೆಟ್ರಾ. ಯಾಕಂದ್ರೆ ಈಗ ಎಫೆಕ್ಟ್ ಹಾಕ್ಲಿಲ್ಲ, ನಾವೇನು ಮಾಡಲಿಲ್ಲ ಅಂದ್ರೆ ಅದು ಓಡಲ್ಲ ಗೈಸ್. ದಿನ ಬೆಳಗ್ಗೆ ಎದ್ದರಿರಲಿ ರಾತ್ರಿ ಮಕ್ಕೊಂಡಿರಲಿ ನಾಳೆ ಏನು ಕಂಟೆಂಟ್ ಶೂಟ್ ಮಾಡೋಣ, ಏನು ಎಂತ ಎದ್ರ ಬಗ್ಗೆ ಏನು ಎಂದು ಅಪ್ಪುಟ ಹೊಳೆಯಲ್ಲ ಗೈಸ್. ಇದು ಏನು ಮಾಡ್ತೀವಿ ಏನು ಒಂದು ಅರ್ಥ ಆಗಲ್ಲ. ಅದಕ್ಕೆ ಗೈಸ್ ಈಗ ಅಷ್ಟು ಏರ್ಸಿನಿ. ಈಗ 1 ದಿನ 2 ದಿನ ಗ್ಯಾಪ್ ಬಿಟ್ಟರೆ ಹೇಳಿತೈತೆ ಏರ್ಸೋದಂದ್ರೂ ಭಾಳ ಕಷ್ಟ ಅದು ವಾಚ್ ಅವರ್ಸ್ ಬಗ್ಗೆ ಇನ್ ಡೀಟೇಲ್ ಹೇಳ್ಬೋದು, ಆದರೂ ಲ್ಯಾಗ್ ಆಗುತ್ತೆ ಗೈಸ್. ಈಗ ಅದನ್ನು ಲ್ಯಾಗ್ ಆಗ್ಬಿಡುತ್ತೆ. ಈ ಥರ ಫೋನ್ಸು ಬರ್ತಾವೆ, ಈ ಕಡೆ ನಮಗೆ ಇದನ್ನು ಲ್ಯಾಗ್. ಅದಕ್ಕೆ ಗೈಸ್ ಈಗ ಡಿಸೈಡ್ ತೊಗೊಂಬಿಟ್ಟಿನಿ ಗೈಸ್. ಈಗ ಏನು ಆಗಿದ್ದಾಗಲಿ ಅಂದರೆ ಈಗ ನನಗೇನು ಸ್ಯಾಟಿಸ್ಫೈ ಆಗಿರೋದು 1 ದಿನ ಡಿಲೇ ಆಗ್ಲಾರಂಗೆ ಮುಗಿಸಿರೋದ ಗೈಸ್. ಅದು ಲಿಟ್ರಲಿ ನನಗೆ ಗೊತ್ತದು ಎಷ್ಟು ತ್ರಾಸ ಆಗೈತೆ ಅಂತಂದು. ಸ್ಟಾರ್ಟಿಂಗ್ ಎಲ್ಲ ಎಡಿಟಿಂಗ್ ಸ್ವಲ್ಪ ಅಂದರೆ ಅವಾಗ ಕಂಪೇರ್ ಮಾಡಿದ್ರು ಈಗ ಸ್ವಲ್ಪ ಎಡಿಟಿಂಗ್ ಭಾಳ ಇಂಪ್ರೂವ್ ಆಗೈತೆ ಗೈಸ್, ಇಲ್ಲ ಅನ್ನೋಕತ್ತಿಲ್ಲ. ಅಂದರೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಈ ಕಡೆ ನಮ್ಮ ಬಿಸ್ನೆಸ್ಸು ಸ್ವಲ್ಪ ಡೌನ್ ಆದಾಗ ಆ ಕಡೆ ಅದು ಈ ಕಡೆ ಇದು ಅದನ್ನು ಒಂದೊಂದು ಶೂಟ್ ಮಾಡಬೇಕಾ ಬೇಡ, ಒಂದೊಂದು ರಿಲೇಟೆಡ್ ಇರ್ತವೆ, ಶೂಟ್ ಮಾಡೋರು ಇರ್ತಾವೆ, ಮಾಡ್ಲಾರು ಇರ್ತಾವೆ. ಅದಕ್ಕೆ ನಮ್ಮ ಬಿಸ್ನೆಸ್ ಈ ಕಡೆ ಕಂಟೈನರ್ ಇಟ್ಟಿದ್ದು ಸ್ವಲ್ಪ ಲಾಸ್ ಆದ, ಮತ್ತು ಈ ಕಡೆ ಪ್ರಾಫಿಟ್, ಮತ್ತು ಅದು ಆ ಕಡೆ ಕೆಲಸ ಮಾಡಬೇಕು, ಮತ್ತು ಆ ಕಡೆ ಎಡಿಟ್ ಮಾಡಬೇಕು. ಲಿಟ್ರಲಿ ಗೈಸ್ ಒಂದು ಕೈದಾಗ ಉಣ್ತಿದ್ದೆ, ಒಂದು ಕೈದಾಗ ಎಡಿಟ್ ಆಗ್ತಿತ್ತು. ಈಗೂ ಅದು ಹಂಗೆ ರೂಢಿ ಐದು ಗೈಸ್ ಈಗ. ಅದಕ್ಕೆ ಈಗ ಡಿಸೈಡ್ ಮಾಡಿನ ಗೈಸ್ ಈಗ ಕಂಟಿನ್ಯೂ ಮಾಡೋಣ ಅಂತಂದು. ಈಗ ನಾನು ಡೈಲಿ ಬ್ಲಾಗ್ ದಿನ ಮಾಡ್ತೀನಿ, ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ 1 ವರ್ಷ ಮಾಡಿರೋದು ಏನೈತಿ ಅದು ನನಗೆ ಸ್ಯಾಟಿಸ್ಫೈ ಆಗೈತಿ. ನನಗೆ ವ್ಯೂಸ್ ಎಲ್ಲ ಸೆಕೆಂಡ್ರಿ, ಸಬ್ಸ್ಕ್ರೈಬ್ಸ್ ಎಲ್ಲ ಸೆಕೆಂಡ್ರಿ ಆಯಿತು. ಯಾಕಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಾಯ್ತು. ಅದು ಹಾಕ್ತೀನಿ ಅಂತ ನನ್ನ ಮ್ಯಾಗ ನನಗೇನು ಗೊತ್ತಿದ್ದಿಲ್ಲ. ಅಂದ್ರೆ ಭಾಳ ಟಕ್ಕರ್ ಬಂದಾಗ ಗೈಸ್ ಮಾತನಾಡೋಕ್ಕೆ. ಆದರೂ ಒಂದೊಂದು ದಿನ ಒಂದೇ ಡೇದಾಗ 2 ಶೂಟ್ ಮಾಡಿ 2 ಒಂದೊಂದು ದಿನ ಬಿಡೋದೈತಿ. ಮತ್ತು ಅವತ್ತಿನ ದಿನ ಒಂದೊಂದು ಸಲ ಕಂಟೆಂಟ್ ಸಿಗ್ಲಾರ್ದು ಪೇಚಾಡಿ ನಾನು. ಅದು ಲಿಟ್ರಲಿ ಹೆವಿ ಹೊಡ್ತಾಯಿದೆ ಗೈಸ್. ಅದಕ್ಕೆ ಈಗ ಆಗಿದ್ದಾಗಲಿ ಮಾಡಿಬಿಡೋಣ ಅಂತಂದು ನೋಡೋಣ ಗೈಸ್. ಎಲ್ಲಿ ಮಠ ಮಾಡೋಕ್ಕಾಗತ್ತೆ ಅಲ್ಲಿ ಮಠ ಮಾಡೋಣ. ಆದರೂ ನನಗೆ ಈಗ ಇದೇನು 365 ಡೇಸ್ ಜರ್ನಿ ಏನಿತ್ತು ಇದಂತ ಹೆವಿ ಸ್ಯಾಟಿಸ್ಫೈ ಆಯ್ತು ನನಗೆ. ಹೆವಿ ಆಯ್ತು ಗೈಸ್. ಈಗ ಇನ್ನೊಂದು ಇದು 3 ಈಗ ನಾನು ಕಂಟಿನ್ಯೂ ಮಾಡ್ತೀನಿ, ಇಲ್ಲೋ ಸೆಕೆಂಡ್ರಿ ಗೈಸ್ ಇದು. ಆದರೂ ಮಾಡೋಣ, ಕಂಟೆಂಟ್ ಬಗ್ಗೆ ಯೋಚನೆ ಮಾಡೋಣ ಅಂತ ಐತಿ. ಯಾರು ನೋಡ್ತಿರೋ ಬಿಡ್ತಿರೋ ಎಕ್ಸೆಟ್ರಾ ಗೈಸ್. ನಾನು ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಳಲ್ಲ. ಕಂಟೆಂಟ್ ಚಲೋ ಇದ್ರು ನೋಡ್ತೀರಿ, ಇಲ್ಲ ಇಷ್ಟೇ ಮೈಂಡ್ ಸೆಟ್ ಆಗಿರೋದು. ಅದಕ್ಕೆ ಗೈಸ್ ಈಗ ನೋಡೋಣ. ಇಷ್ಟು ಹೇಳೋಕ್ಕೆ ನಾನೊಂದು ಬ್ಲಾಗ್ ಮಾಡಬೇಕಾಗಿತ್ತು. ಯಾಕಂದರೆ ಈಗ ಕ್ಲಾರಿಟಿ ಅನ್ನೋದೊಂದು ಕೊಡ್ಬೇಕಾಗಿತ್ತು, ನನಗೆ ನಾನು ಕ್ಲಾರಿಟಿ ಕೊಡ್ಬೇಕಾಗಿತ್ತು. ಅದಕ್ಕೆ ಈಗ ಅದರ ಇವತ್ತು ಅನಾಹುತ ಕ್ರೇಜಿ ಮಳೆ ಹೊಡ್ಯಾಗದೈತೆ. ಹಾಕೀನಿ ತೆಗೀತೀನಿ ಗೈಸ್. ಇಷ್ಟೇ ಅಂತ ಹೇಳ್ಕೊತ
ಈ ಜರ್ನಿ ನೀವು ಯಾರನ್ನ ಫಸ್ಟ್ಲಿಂದ ನೋಡಿರಿ ಏನು ಅಂತಂದ್ರೆ ಸ್ವಲ್ಪ ಕಮೆಂಟಾಗಿ ಹಾಕಿ, ನಮಗೆ ಖುಷಿ ಆಗುತ್ತೆ ಅಂತ ಹೇಳ್ಕೊತ ಲೆಟ್ಸ್ ಸಿ ಗೈಸ್. ಈಗ ಸೀದಾ ಶಾಪಿಗೆ ಹೋಗ್ಬೇಕು, ಹುಡುಗ ಲೇಟ್ ಆಗೈತಿ. ಲೆಟ್ಸ್ ಸಿ, ಮಳೆ ಒಂದು ಬಳೆ ಆಗತೈತಿ. ಫಸ್ಟ್ ಟೈಮ್ ಯಾರನ್ನ ಚಾನಲ್ ನೋಡಾಕತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ಕೊತ ಈ ಸಲ ನಾನು ಡೈಲಿ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಣ ಗೈಸ್. ನೋಡೋಣ ಏನಾಗುತ್ತೆ ಆಗಲಿ ಅಂತ ಹೇಳ್ಕೊತ, ಆದಷ್ಟು ಟೈಮ್ ಫ್ರೀ ಸಿಗಲಿ ನನಗೆ ಎಡಿಟ್ ಮಾಡೋಕ್ಕೆ, ಕಂಟೆಂಟು ಸ್ವಲ್ಪ ಚಲೋ ಸಿಗಲಿ ದಿನ ಅಂತ ಹೇಳ್ಕೊತ ಗೈಸ್. ಸ್ವಲ್ಪ ಊರು ಬಿಟ್ಟರೆ ನಮಗೆ ಕಂಟೆಂಟ್ ಸಿಗೋದಿಲ್ಲ ಅಂದ್ರಿಲ್ಲ, ನಿಮಗೂ ನೋಡೋಕ್ಕಿರಲಿ ನಮಗೂ ಎಡಿಟ್ ಮಾಡೋದಿರಲಿ. ನಾನು ಎಡಿಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಗೈಸ್, ಇದು ಇಂಟ್ರೆಸ್ಟ್ ಬರ್ತಾ ಇಲ್ಲೋ ಏನು ಎಂತ ಅಂತ ಅನ್ನೋದು ಗೊತ್ತಾಗ್ಬಿಡ್ತೈತೆ. ಅದಕ್ಕೆ ನೋಡೋಣ ಗೈಸ್, ಮಾಡೋಣ. ಲೆಟ್ಸ್ ಗೋ ಗೈಸ್. ಯಾಕಂದ್ರೆ ನನಗೆ ವಾಚ್ ಅವರ್ಸಿಂದ ಅಷ್ಟೇ ಚಿಂತೆ ಗೈಸ್. ಯಾಕಂದ್ರೆ ಅದನ್ನ ಅಷ್ಟು ಏರಿಸಿ ನನ್ನ ಮ್ಯಾಗೆ ಈಗ ಅದು ಇಳ್ಸೋಕೆ ನನಗೆ ಲಿಟ್ರಲ್ಲಿ ನನಗೆ ಅದರದ್ದು ತ್ರಾಸು ಅನ್ನೋದು ನನಗೆ ಗೊತ್ತು ನನಗೆ. ಅದಕ್ಕೆ ಲೆಟ್ಸಿ ಗೈಸ್ ಈಗ ನೋಡೋಣ. ಇನ್ನೊಂದು ಏನಂದರೆ, ಈಗ ಬರೀ ಯೂಟ್ಯೂಬು ಅಷ್ಟೇ ಫೋಕಸ್ ಹೊಡ್ಯಾಕತ್ತಿದ್ದೆ ಗೈಸ್. ಇನ್ಸ್ಟಾಗ್ರಾಮ್ ಎಲ್ಲ ಮಿಡ್ಲ್ ಭಾಳ ಡಿಲೇ ಮಾಡಿ ಬಿಟ್ಟಿದ್ದೆ ನಾನು. ಅದಕ್ಕೆ ಈಗ ಅದರಾಗೂ ಕಂಟಿನ್ಯೂ ಮಾಡೋಣ. ಅಂದರೆ ಬರೀ ಹಿಂದಿ ಸ್ಲಾಗ್ ಅಷ್ಟೇ ನಾನು ಅದರ ಬಿಡೋಣ, ನೋಡೋಣ. ಹಂಗೇನಾರು ಇದ್ದರೆ ನನಗೆ ಇನ್ನೂ ಭಾಳ ನಂಗೆ ಏನೋ ರೀಲ್ಸ್ ಶೂಟ್ ಮಾಡೋದು ಅವು ನನಗೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಇದೆ ಗೈಸ್. ಏನು ನಮ್ಮವರು ಎಲ್ಲರೂ ನಮ್ಮ ಹುಡುಗರು ಎಲ್ಲ ಬ್ಯುಸಿ ಇದ್ದಾರೆ, ಅದೇ ಇಂಟ್ರೆಸ್ಟ್ ಬರೋಂಗಿಲ್ಲ. ಅಂದರೆ ಇಂಟ್ರೆಸ್ಟ್ ಎಲ್ಲರಿಗೂ ಇಂಟ್ರೆಸ್ಟ್ ಐತೆ ಮಾಡೋಕೆ, ಅದಕ್ಕೆ ಆದಂಥ ಟೈಮ್ ಕೊಡ್ಬೇಕಾಗತ್ತೆ ಗೈಸ್. ಅದಕ್ಕೆ ಟೈಮ್ ಕೊಟ್ಟರೆ ಎಲ್ಲ ಆಗುತ್ತೆ. ನೋಡಮ್ಮ ಆ ಟೈಮೂ ಬರಲಿ ಅಂತ ಹೇಳ್ಕೊಂತೆ ಲೆಟ್ಸ್ ಸಿ ಗೈಸ್, ಲೆಟ್ಸ್ ಗೋ. ಈಗ ಹೋಗೋಣ. ಫಸ್ಟ್ ಟೈಮ್ ಚಾನಲ್ ನೋಡಾಕತ್ತೀರಂದರೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.